ಇಲ್ಲಿ ಎಣ್ಣೆ ಇಲ್ಲದೆ ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಇಂಥವುಗಳ ಜೊತೆಯಲ್ಲಿ ಸತ್ತಂತವರನ್ನು ಬದುಕಿಸುತ್ತಾರೆ. ಮುಟ್ಟು ಕುರುಡರಿಗೆ ಕಣ್ಣನ್ನು ಕೊಡುತ್ತಾರೆ. ಇವುಗಳ ಜೊತೆಯಲ್ಲಿ ಈ ಅಗ್ರಶೂಲ ಭೂಮಂಡಲದಲ್ಲಿನ ಅನ್ಯಾಯ ಅಧರ್ಮವನ್ನು ನಾಶ ಮಾಡುತ್ತಂತೆ, ಕಲಿಗಾಲವನ್ನು ನಾಶ ಮಾಡುತ್ತಂತೆ. ಅದನ್ನು ಅರಿತು ಬ್ರಹ್ಮ ರಹಸ್ಯದ ತತ್ವಗಳನ್ನು ಅಳವಡಿಸಿಕೊಂಡು ಜೀವನ ಸಾಗಿಸಿದರೆ ಅಂತವರು ದೇಹ ಸಮೇತ ಸಾವನ್ನು ಗೆದ್ದು ಜೀವನವನ್ನು ಸಾಗಿಸಬಹುದಂತೆ. ನಮ್ಗೆ ಬ್ರಹ್ಮಜ್ಞಾನ ಇದೆ, ಈ ಜ್ಞಾನವನ್ನು ತಿಳ್ಕೊಂಡು ಅವ್ರು ಯಾವ ಸಿಗಲ್ಲ. ಪ್ರಕಾರ ಆಗಲಿ ಅನ್ನೋ ವಿಚಾರ ಮುಖ್ಯ ನಮಗಲ್ಲ, ಯಾಲ್ತ ನಮ್ಗೆ ಮುಖ್ಯ ಅಲ್ಲ. ಇಲ್ಲಿ ಮರಣದಿಂದ ಗೆದ್ದು ಮರಣದಿಂದ ಪಾರಾಗಿ ಈ ಕಲಿ ಸೃಷ್ಟಿ, ಈ ಮಾಯ ಸೃಷ್ಟಿ, ಈ ಬ್ರಹ್ಮ ಸೃಷ್ಟಿಯನ್ನು ಅಂತ್ಯ ಮಾಡಿ ಅಗ್ರಶೂಲ ಪುಣ್ಯಜ್ಯೋತಿ ಕಾರ್ಯ ಪ್ರಾರಂಭ ಮಾಡಿ ದೇವರೂರು ದೇವರಗಿರಿ ದೇವಸ್ಥಳ ಸೃಷ್ಟಿಯಾಗಿ ಸರ್ವ ದೇವರ ಮಕ್ಕಳು ರಕ್ಷಣೆಯಾಗಿ ನವಯುಗ ಬ್ರಹ್ಮಾಂಡ ಸತ್ಯಯುಗ ಬೆಳಕಿನ ಯುಗ ದೇವರ ಯುಗ ಪ್ರಾರಂಭವಾಗಿ ಅದರಲ್ಲಿ ಸರ್ವ ದೇವರ ಮಕ್ಕಳು ಕೂಡ ಧರ್ಮ ಋಷಿಯರ ಅಮೃತಾಸ್ತ್ರದ ನೀಲಾಮೃತ ಕುಡಿದು ಮರಣದಿಂದ ಗೆದ್ದು ಮರಣದಿಂದ ಪಾರಾಗಿ ಶರೀರ ಪ್ರಾಣ ಆತ್ಮ ದೇಶಮೇತವಾಗಿ ಧರ್ಮ ಋಷಿಯವರ ನೀಲಾಮೃತ ಕುಡಿದು ಆಂಜನೇಯ ಸ್ವಾಮಿಯರಂತೆ ಶಾಶ್ವತ ಚಿರಂಜೀವಿಯಾಗಿ ದೇವರ ಮಕ್ಕಳಾಗಿ ಮಾಡಿಕೊಂಡು ದೇವರು ಕಾಪಾಡುವಂಥದ್ದು ಈ ದೇವರೂರಿನಲ್ಲಿ ಸತ್ಯ, ಸತ್ಯವೇ ದೇವರು. ಕಲಿಕಾಲದ ಅಂತ್ಯಕ್ಕೂ ತಿರುಪತಿ ತಿಮ್ಮಪ್ಪನ ವಿಗ್ರಹಕ್ಕೂ ಸಂಬಂಧವಿದೆಯಂತೆ. ಈ ಬ್ರಹ್ಮ ರಹಸ್ಯದ ಪ್ರಕಾರ ದೇವರಾಗಿ ಹುಟ್ಟಿರುವ ಮನುಷ್ಯ ಇಲ್ಲಿ ಪವಾಡಗಳನ್ನು ಸೃಷ್ಟಿಸಿದ ನಂತರ ತಿರುಪತಿಗೆ ತೆರಳುತ್ತಾರಂತೆ. ಇಲ್ಲಿ ಕಲ್ಲಾಗಿರೋ ಮಾರೀಚ ಮಹಾಮುನಿಗಳಿಗೆ ದೇವರಾಗಿರುವಂತವರು ಜೀವ ಕೊಡುತ್ತಾರಂತೆ. ಅವರಿಂದ ಕಲಿಯುಗದ ಸಾಲ ಪತ್ರವನ್ನು ಪಡೆಯುತ್ತಾರಂತೆ. ಅಂದರೆ ಋಣಪತ್ರವನ್ನು ಪಡೆದು ಅವುಗಳನ್ನೆಲ್ಲ ಕೂಡಲೇ ತೀರಿಸುತ್ತಾರಂತೆ. ತದನಂತರ ತಿರುಪತಿ ತಿಮ್ಮಪ್ಪನ ವಿಗ್ರಹದ ಮುಂದೆ ದೇವರಾಗಿ ಹುಟ್ಟಿ ಬಂದಿರುವ ಮನುಷ್ಯ ನಿಂತ ಕೂಡಲೇ ವಿಗ್ರಹ ಮಾಯವಾಗುತ್ತಂತೆ. ನಂತರ ಆ ದೇವತಾ ಮನುಷ್ಯ ಲಕ್ಷ್ಮೀ ನಾರಾಯಣನ ಅವತಾರವನ್ನೆತ್ತುವ ಮೂಲಕ ಕಲಿಗಾಲದ ಅಂತ್ಯವಂತೆ. ನವಯುಗ ಅಂದರೆ ಕತ್ತಲೆ ಇಲ್ಲದ ಬೆಳಕಿನ ಯುಗ ಆರಂಭವಾಗುತ್ತಂತೆ. ಅಸಲಿಗೆ ಕಲಿಗಾಲದ ಅಂತ್ಯದ ದಿನವಾದರೂ ಯಾವುದು ಎಂಬ ನಮ್ಮ ಪ್ರಶ್ನೆಗೆ ಅಪ್ಪಾಜಿಯವರಿಂದ ಬಂದಂತಹ ಉತ್ತರ ಅಂತಿಮ ಮುನ್ಸೂಚನೆ, ಅಂತಿಮ ಘಟ್ಟಕ್ಕೆ ಪ್ರಳಯಗಳು, ಭೂಕಂಪಗಳು, ರೋಗಾದಿಗಳು ಮತ್ತು ಮುನ್ನ ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲವೂ ಕೂಡ ಮರುಜೀವಿಗೆ ಬೇಸ ತಂದುಬರ್ತದೆ. ಜೊತೆಗೆ ಈ ಒಂದು ಸೃಷ್ಟಿಯಲ್ಲಿ ಇನ್ನು ಬೇಡ ಕಣಪ್ಪ, ಯಾತಕ್ಕೋಸ್ಕರ ಈ ಸೃಷ್ಟಿ ನಮಗೆ ಬೇಕು, ಯಾಕೆ ಸುಖಕ್ಕೋಸ್ಕರ ಬೇಕು ಅನ್ನುವಂಥ ಸ್ಥಿತಿ ತಲುಪ್ತದೆ. ಅಸಲಿಗೆ ಈಗಾಗಲೇ ಭೂಮಿಯ ಮೇಲೆ ಹುಟ್ಟಿ ಬಂದಿರೋ ಆ ದೇವರಾದರೂ ಯಾರು? ಇಲ್ಲಿನ ಅಗ್ರಶೂಲವನ್ನು ಅಂದರೆ ಒಣಕಟ್ಟಿಗೆಯನ್ನು ಚಿಗುರಿಸುವುದಾದರೂ ಯಾರು? ತಿರುಪತಿ ತಿಮ್ಮಪ್ಪನ ವಿಗ್ರಹವನ್ನು ಮಾಯ ಮಾಡುವುದಾದರೂ ಯಾರು? ಕಲಿಯುಗದ ಅಂತ್ಯ ಯಾರಿಂದ, ನವಯುಗದ ಆರಂಭ ಯಾರಿಂದ ಎಂಬ ನಮ್ಮ ಪ್ರಶ್ನೆಗಳಿಗೆ ಇಲ್ಲಿನ ಜನರಿಂದ ಬಂದಂತಹ ಉತ್ತರ ಅಪ್ಪಾಜಿ. ಅಪ್ಪಾಜಿಯವರು ಮಾತ್ರ ಹೇಳೋದು, ನಾನೀಗ ಸಾಮಾನ್ಯ ಮನುಷ್ಯ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಎಂಬುವುದು ಮಾತ್ರ. ಸಾಮಾನ್ಯರಾದಂತಹ ನಮಗೆ ಇಂತಹ ವಿಷಯಗಳು ತಿಳಿಯುವುದು ಸ್ವಲ್ಪ ಕಷ್ಟವೇ. ಆದರೆ ಹಳ್ಳಿಗರಿಂದ ರಚಿತವಾಗಿರೋ ಸಂಸ್ಕೃತ ಶ್ಲೋಕಗಳನ್ನೊಳಗೊಂಡ ಈ ಬ್ರಹ್ಮ ರಹಸ್ಯ ವೈಜ್ಞಾನಿಕವಾಗಿಯೂ ಎಲ್ಲವನ್ನು ವಿವರಿಸುತ್ತೆ. ಇಲ್ಲಿಯವರೆಗೆ ಎಲ್ಲಿಯೂ ಪ್ರಸ್ತಾಪಿಸಲಾಗದಂತಹ ಪ್ರಕೃತಿಯ ರಹಸ್ಯಗಳನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿನ ರಹಸ್ಯಗಳು ಬಹಳಷ್ಟು ಉಪಯೋಗಕಾರಿ ಎಂಬುದರಲ್ಲಿ ಅನುಮಾನವಿಲ್ಲ.